ಲೋಕಾಯುಕ್ತ ತನಿಖೆ ಮುಂದುವರಿಲಿ, ಸಿಬಿಐ ಏನು ಬೇಡ ಅನ್ನೋದನ್ನ ಸಿಬಿಐ ಪ್ರಶ್ನೆ ಮಾಡಿ ಅಂದರೆ ಸಿಬಿಐ ಕೊಡಬೇಕು ಅಂತ ಹೇಳಿ ಆ ಒಂದು ಪಿಟಿಷನ್ ಡಿಸ್ಮಿಸ್ ಆಗಿದೆ ಸರ್ ಹೈಕೋರ್ಟ್. ಅಂದರೆ ಈ ರಾಷ್ಟ್ರದಲ್ಲಿ ಘನವೆತ್ತ ನ್ಯಾಯಾಲಯಗಳು ಸಮರ್ಪಕವಾಗಿ ನ್ಯಾಯೋಚಿತವಾಗಿ ನಾಡಿನ ನ್ಯಾಯವನ್ನು ಎತ್ತಿಡಿತಾ ಇರತಕ್ಕಂಥದ್ದು ಈ ತೀರ್ಪಿನಿಂದ ಮತ್ತೊಮ್ಮೆ ಸಾಬೀತಾಗಿದೆ. ಅತ್ಯಂತ ಗೌರವದಿಂದ ಈ ತೀರ್ಪನ್ನು ಸ್ವಾಗತಿಸೋದ್ರ ಜೊತೆ ಈ ರಾಜ್ಯದ ಎಲ್ಲ ವರ್ಗದ ಬಡವರ ಕಲ್ಯಾಣ ಕಾರ್ಯಕ್ರಮಗಳ ಜೊತೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಜೊತೆಯಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಹರಿಕಾರನಾಗಿ ಈ ರಾಜ್ಯದ ಅಭಿವೃದ್ಧಿಯನ್ನು ಸರ್ವ ರೀತಿಯಲ್ಲಿ ಆಡಳಿತ ಬಂದಾಗಲೆಲ್ಲ ನಾಡು ಅಭಿವೃದ್ಧಿಯತ್ತ ಹೆಜ್ಜೆ ಇಡುವುದನ್ನು ನಾವಷ್ಟೇ ಅಲ್ಲ, ನಾಡಿನ ಎಲ್ಲ ಜನತೆ ಗಮನಿಸಿದ್ದಾರೆ. ಅಂತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಯಾರೂ ಕೂಡ ತಮ್ಮ ಒಂದು ಕಪೋಲಕಲ್ಪಿತ ವಿಚಾರಗಳನ್ನ ಇಟ್ಕೊಂಡು ಅವ್ರನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯ, ಈ ರಾಜ್ಯದ ಜನತೆ ಮತ್ತು ಅವರ ದಿಟ್ಟ ಹೆಜ್ಜೆ, ಸ್ವಾರ್ಥರಹಿತವಾದಂಥ ರಾಜಕಾರಣದಲ್ಲಿರ್ತಕ್ಕಂಥ ನಾಯಕನಿಗೆ ಯಾವತ್ತೂ ಈ ನ್ಯಾಯಾಲಯ ಕೊಟ್ಟಂಥ ತೀರ್ಪಿನಂತೆ ಅವರ ಜೀವನದಲ್ಲಿ ಸರ್ವ ರೀತಿಯಲ್ಲೂ ಅವರ ಪರವಾಗಿರ್ತದೆ ಅನ್ನೋದನ್ನು ಒತ್ತಿ ಹೇಳ್ಬೇಕಾಗುತ್ತೆ. ಸರ್, ವಿಜೇಂದ್ರ ಅವರು ಹೇಳಿದ್ದಾರೆ ಈ ಒಂದು ಆದೇಶದಿಂದ ಸಿದ್ದರಾಮಯ್ಯ ಅವರೇನು ನಿರಪರಾಧಿ ಅಲ್ಲ ಅನ್ನೋ ಮಾತನ್ನೇ. ಅವ್ರು ಇನ್ನೇನು ಹೇಳಬೇಕು? ವಿರೋಧ ನಾನು ಅದನ್ನು ಕೇಳಿಲ್ಲ, ನಾನು ನಿಮ್ಮ ಬಾಯಿಂದ ಕೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ವಿಚಾರ ತಿಳಿದಬೇಕಾದ್ರೆ. ಈಗ ಮೂಡ ಪ್ರಕರಣದಲ್ಲಿ ಬಿಜೆಪಿ ಕೂಡ ಪಾದಯಾತ್ರೆ ಮಾಡಿದ್ರೆ ವಿಫಲ ಆಯಿತು ಅನಿಸುತ್ತಾಗಿದೆ. ಅದನ್ನು ನೀವೇ ವ್ಯಾಖ್ಯಾನಿಸಿ, ನಾವು ಹೇಳೋದಕ್ಕಿಂತ ನೀವೇ ವ್ಯಾಖ್ಯಾನಿಸಿ. ಈ ಪ್ರಕರಣ ಯಾವ ಅವಧಿದು ಅನ್ನೋದನ್ನು ನೀವೇ ವ್ಯಾಖ್ಯಾನಿಸಿ. ಯಾಕಂದರೆ ಸಿದ್ದರಾಮಯ್ಯನವರ ಆಡಳಿತಾವಧಿನಲ್ಲಿ ನಡೆದಂಥ ವಿಚಾರಗಳೇನಾದ್ರು ಇದ್ದರೆ ನಾವು ಕೂಡ ಆ ವಿಚಾರನ ಪ್ರಸ್ತಾಪ ಮಾಡೋದಿಲ್ಲ. ಇದು ಸಂಪೂರ್ಣ ದೂರುದಾರ ಯಾರೋ, ದೂರುದಾರನ ಹಿನ್ನೆಲೆ ಗಾಯಕರು ಯಾರೋ ಮತ್ತು ಯಾವ್ಯಾರು ನಾಯಕರುಗಳು ಅವ್ರ ಹಿಂದೆ ಇದ್ದಾರೋ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಆಡಳಿತವನ್ನು ವಿಫಲಗೊಳಿಸಬೇಕು, ಇವರಿಗೆ ಮಸಿ ಬಳಿಬೇಕು ಅನ್ನೋ ಪ್ರಯತ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನವನ್ನು ಘನವೆತ್ತ ನ್ಯಾಯಾಲಯ ಮತ್ತು ನ್ಯಾಯಮೂರ್ತಿಗಳು ನೀಡಿದ್ದಾರೆ. ಅತ್ಯಂತ ಆಭಾರಿಯಾಗಿ ನಾಡಿನ ಜನತೆ ಪರವಾಗಿ ನ್ಯಾಯಾಲಯಕ್ಕೆ ನಾವು ಅತ್ಯಂತ ಗೌರವದಿಂದ ನಮ್ಮ ನಮನಗಳನ್ನ ಹೇಳಲಿಕ್ಕೆ ಬಯಸ್ತೀವಿ. ನಿಮ್ಮನ್ನ ಮಾಲಿನ್ಯ ನಿಯಂತ್ರಣ ಆಮೇಲೆ ಅಲ್ಲಿ ಮಾತಾಡ್ತೀನಿ. ಈಗ ಅದನ್ನು ನಾನು ಅಲ್ಲೇ ಕರಿತೀನಿ, ಪ್ರೆಸ್ ಮೀಟ್ ಅಲ್ಲಿ ಉತ್ತರ ಕೊಡ್ತೀನಿ. ಬಟ್ ಇದನ್ನೆಲ್ಲ ನಾನು ಇಲ್ಲಿ ಚರ್ಚೆ ಮಾಡ್ತೀನಿ. ಸರ್, ಆಮೇಲೆ ಇದು ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಮತ್ತೆ ಕ್ಲಾರಿಫಿಕೇಶನ್ ಕೇಳಿ ವಾಪಸ್ ಕಳಿಸಿದ್ದಾರೆ. ಅದಿರ್ಬೋದು, ಅವ್ರ ಪ್ರಿಯೋಗಡ್ರಿ ವಾಪಸ್ ಮಾಹಿತಿ ಕೇಳೋದಕ್ಕೆ ಅಂತ ರಾಜಕಾರಣ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಟ್ ಈಸ್ ದಿ ಪ್ರಾಬ್ಲಮ್ ಆಫ್ ದಿ ಪುವರ್ ಮ್ಯಾನ್. ಅದ್ರ ಕ್ಲಾರಿಫಿಕೇಶನ್ ಕೇಳಿರ್ಬೋದು, ನೋಡೋಣ. ಸರ್, ಬಾಲಕೃಷ್ಣ ಅವರು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಮಾತನ್ನು ಮೊನ್ನೆ ರಾಮನಗರದಲ್ಲಿ ಚನ್ನಪಟ್ಟಣದಲ್ಲೇ ಹೇಳಿದರು. ನೋಡಿ, ನಾವು ಯಾರೂ ಇದಕ್ಕೆ ತೀರ್ಪುಗಾರರಲ್ಲ. ನಾವೆಲ್ಲ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳು, ನಾವೆಲ್ಲರೂ ಹೈಕಮಾಂಡ್ನ ಆದೇಶಕ್ಕೆ ತಲೆಬಾಗ್ತಕ್ಕಂಥ. ಅದು ಬಿಟ್ಟು ನಾವೆಲ್ಲೆಲ್ಲೂ ನೀವು ಕೇಳಿದ ತಕ್ಷಣ ನಾವು ಉತ್ತರ ಕೊಡೋದು ಅಥವಾ ವೇದಿಕೆ ಮೇಲೆ ನಿಂತು ಮಾತಾಡೋದು ಇದು ಯಾವುದೂ ಥರ ಅಲ್ಲ. ಪಕ್ಷದ ಸಂಘಟನೆಯ ಪ್ರಾಥಮಿಕ ಹಂತದಿಂದ ಬೆಳೆದವನು ನಾನು. ಶಿಸ್ತು ಮತ್ತು ಪಕ್ಷದ ಸಂಘಟನೆ ವಿಚಾರದಲ್ಲಿ ಯಾರೂ ಕೂಡ ಆಗಿಂದಾಗೆ ಮಾತಾಡ್ತಕ್ಕಂಥದ್ದಲ್ಲ. ಅದು ಪಕ್ಷದ ವೇದಿಕೆ ಒಳಗೆ ನಡೀತಕ್ಕಂಥ ವಿಚಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.